ಚಡಚನ ತಾಲೂಕ ರೇವತಗೈ ಗ್ರಾಮಕ್ಕೆ ಹೋದಾಗ ಏನಾತು ಏನೋ ಯಾರು ಮಾಡ್ರೋ ಏನೋ ನನಗಂತೂ ತಿಳಿದ ಮಾತ. ಹಾ ಸ್ಟೇಜ್ ಹತ್ತಿದ್ರ ಸೂರು ಗಪ್ಪಾಗ್ತಿತ್ತು, ಹಾ ಕೆಳಗೆ ನಿಂತು ಹಾಡಿದ್ರ ಸೂರು ಬರ್ತಿತ್ತು. ಹಾ ಇಂಥದೊಂದು ಕೆಟ್ಟ ಪರಿಸ್ಥಿತಿ ಆಗಿತ್ತು. ಏನಾತವಾಗ ಏನ ನಾ ಜೀವನದೊಳಗ ಹಾಡಿಕೆನ ಮಾಡ್ಲಾಕಿಲ್ಲ ಅನ್ನುವಂತ ಪರಿಸ್ಥಿತಿ ಒಳಗ ಬಂದು ಕೂತಿತ್ತ ಜೀವನ. ಹೌದೌದ್ರಿ. ಅದಕ್ಕೆ ಏನಾಗಬೇಕಾಗಿತ್ತಮ್ಮ, ಏನಾಗ್ಬೇಕಾದ ನಮ್ಮ ತೊದಲವಾಗಿ ಯಾವ ಹೆಡ್ ಮಾಸ್ತರ್ ಸರ್ಗಳಾದಂತ ನಮ್ಮ ಕಮಿಟಿ ಅವರಿಗೆ ಒಂದು ಮಾತು ಹೇಳಿದೆವು. ಏನತ್ರಿ? ನನಗೆ ಮಾತ್ರ ಆರಾಮಿಲ್ರಿಪ್ಪ, ಕಾರ್ಯಕ್ರಮ ಮತ್ತೊಬ್ಬರಿಗೆ ಕೊಟ್ಟು ಕಳಿಸ್ಲಕತ್ತೀನಿ. ಮತ್ತು ನನಗೆ ಆರಾಮಾಗಿಸ್ತಕ್ಕ ಒಂದು 3 ತಿಂಗಳ ನಾ ಕಾರ್ಯಕ್ರಮ ಮಾಡಂಗಿಲ್ಲ ಅತ್ತ ಹೇಳಿದ ತಕ್ಷಣ ಏನು ಮಾಡಿದ್ರ ತಮ್ಮ, ಏನ್ ಮಾಡ್ರಿ? ನೋಡು ಏನ ಮಾಡ್ರು ಇದು ಮಸೀಬಿನಾಳ ನೋಡು ಏನ ಮಾಡ್ರು ಇದು ಮಸೀಬಿನಾಳ ವಿದ್ಯಾ ಸತ್ಯಕ್ಕ ಸಾಯಕ್ಕಿ ಸುಳ್ಳಕ್ಕ ಸಾಯಕ್ಕೆ ಅಲ್ಲ. ಇಂದ ಜೀವ ಹೋಗ್ತತಿ ಅಂದ್ರೆ ಸತ್ಯಕ್ಕ ಸಾಯ್ಬೇಕಾಗ್ಯದ, ಇದ್ದ ಮಾತನ್ನ ನುಡಿಬೇಕಾಗ್ಯದ. ನನಗ ಆಗುದಿಲ್ರಿ ಅಂತ ಹೇಳಿ ಒಮ್ಮೆ ನಾ ಫೋನ್ ಮಾಡಿ ಹೇಳಿದೆ. ಫೋನ್ ಮಾಡಿ ಹೇಳಿದ ತಕ್ಷಣ ಮುಂದೆ ಇದ ಸರ್ ಅವರು ನನಗೆ 4 ದಿವಸಲೇ ಫೋನ್ ಮಾಡಿದ್ರು. ಏನತ್ರಿ? ಬಾಯಿ ನಾ ಬಹಳ ದಿವಸ ಆತ ಕಾರ್ಯಕ್ರಮ ಕೊಟ್ಟ ನಿಮಗ, ಎಲ್ಲಾ ಕಡೆ 3 ಊರಿಗೆಲ್ಲ ಮಾಯ್ಕದೊಳಗ ಗಾಡಿ ಒಳಗ ತಿರುಗಾಡಿ ನಾ ಎಲ್ಲಾ ಕಡೆ ಹೇಳೇನಿ, ಮತ್ತ ನೀನ ಬರ್ಲಾಕ ಬೇಕತ್ತ 4 ದಿವಸದ ಹಿಂದೆ ನನಗ ಫೋನ್ ಮಾಡಿದ್ರು. ಅವಾಗ ಏನ್ ಮಾಡ್ರಿ ನೀವು? ಇದ ನಿನ್ನೆ ಯಾವ ಮಸೂತಿ ಮಲಗಾಣ ಅನ್ನುವಂತ ಕೋಲಾರ ಸೈಡ್ ಮಸೂತಿ ಗ್ರಾಮದೊಳಗ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಂಟಿದ್ದೀವು. ಅವಾಗಾದ್ರೂ ನನಗ ಫೋನ್ ಬಂದಿತ್ತು, 4 ದಿವಸದ ಹಿಂದಾದ್ರೂ ಸರ್ಗಳು ಫೋನ್ ಬಂದಿತ್ತು. ಇಲ್ಲವ ನೀನ ಕಾರ್ಯಕ್ರಮ ಬಂದ ನಮಗ ಮಾಡಿ ಕೊಡ್ಬೇಕಾಗ್ಯದ. ಕೈಯಾಗ ಹಿಡದ ನಾನೋಡಪ್ಪ ನಡೆಯಬೇಕು ಸಂಪ ಗಾಯನ, ನಡೆಯಬೇಕು ಸಂಪ ಗಾಯನ, ನಡೆಯಬೇಕು ಸಂಪ. ಭೂಮಿ ಮ್ಯಾಲ ಬೋರ್ಯಾಡ್ಯದಂಗ ಸರಪ, ಭೂಮಿ ಮ್ಯಾಲ ಬೋರ್ಯಾಡಿದಂಗ ಸರಪ. ಏ ಆಗಬೇಕು ಗಪ್ಪ ಸಭಾ ಕೇಳಿ ಸಭಾ ಕೇಳಿ ಆಗಬೇಕು ಗಪ್ಪ. ಹಾಲಿಗೆ ಹಾಕಿದಂಗ ಯಪ್ಪ, ಹಾಲಿಗೆ ಹಾಕಿದಂಗ ಯಪ್ಪ. ಏ ಊರ ಜಗದ ಜಂಪ ಬಾಳಿಗೆರೆ, ಬಾಳಿಗೆರೆ ಊರ ಜಗದ ಜಂಪ. ದೇವಿಗೆ ಏರಿಸಿವ ಗಲೀಪ, ತಮ್ಮ ಏನು ಹೇಳತ್ತೀರಿ ಗಂಡ ಹಾಡೋರು? ಏನ್ ಹೇಳತ್ತಾರ ಗಂಡ ಹಾಡವ್ರ? ಯಾವ ನಮ್ಮ ತೊದಲವಾಗಿ ಗ್ರಾಮದವ್ರ ಮಾಸ್ತರ ಏನ್ ಮಾಡ್ಯಾರಪ್ಪ? ಏನ್ ಮಾಡ್ಯಾರಿ? ಪ್ರತಿ ವರ್ಷದಂತೆ ಈ ವರ್ಷವಾದ್ರ ಸಹಿತ ಏನ್ ಮಾಡ್ಯಾರಿ? ಶಿವಶಕ್ತಿ ವಾದಿಟ್ಟುಕೊಂಡರು. ಇಟ್ಕೊಂಡಾರು. ಏನಾಗಿತ್ತಪ್ಪ ಅಂದ್ರ ಪ್ರಥಮದೊಳಗ ಏನಾಗಿತ್ತು? ಏನ್ ಬಾಳ ಹೇಳ್ಕೋತೇ ನಿಂದ್ರಂಗಿಲ್ಲ, ಎಲ್ಲ ಯೂಟ್ಯೂಬ್ ಚಾನೆಲ್ಕ್ ನೋಡಿದವ್ರು ಅದೀರಿ. ಏನೋ ಒಂದ ಕೆಟ್ಟ ಗಳಿಗೆ ಕೆಟ್ಟ ಟೈಮ ಯಾವ ನಮ್ಮ ಚಡಚನ ತಾಲೂಕ ರೇವತಗೈ ಗ್ರಾಮಕ್ಕೆ ಹೋದಾಗ ಏನಾತು? ಏನೋ ಯಾರು ಮಾಡ್ರೋ ಏನೋ ನನಗಂತೂ ತಿಳಿದ ಮಾತ. ಸ್ಟೇಜ್ ಹತ್ತಿದ್ರ ಸೂರು ಗಪ್ಪಾಗ್ತಿತ್ತು, ಕೆಳಗೆ ನಿಂತು ಹಾಡಿದ್ರ ಸೂರು ಬರ್ತಿತ್ತು. ಇಂಥದೊಂದು ಕೆಟ್ಟ ಪರಿಸ್ಥಿತಿ ಆಗಿತ್ತು. ಏನಾತವಾಗ? ಏನ ನಾ ಜೀವನದೊಳಗ ಹಾಡಿಕೆನ ಮಾಡ್ಲಾಕಿಲ್ಲ ಅನ್ನುವಂತ ಪರಿಸ್ಥಿತಿ ಒಳಗ ಬಂದು ಕೂತಿತ್ತ ಜೀವನ. ಹೌದೌದ್ರಿ. ಅದಕ್ಕೆ ಏನಾಗಬೇಕಾಗಿತ್ತಮ್ಮ, ಏನಾಗಬೇಕಾದ ನಮ್ಮ ತೊದಲವಾಗಿ ಯಾವ ಹೆಡ್ ಮಾಸ್ತರ್ ಸರ್ಗಳಾದಂತ ನಮ್ಮ ಕಮಿಟಿ ಅವರಿಗೆ ಒಂದು ಮಾತು ಹೇಳಿದೆವು. ನನಗೆ ಮಾತ್ರ ಆರಾಮಿಲ್ರಿಪ್ಪ, ಕಾರ್ಯಕ್ರಮ ಮತ್ತೊಬ್ಬರಿಗೆ ಕೊಟ್ಟು ಕಳಿಸ್ಲಕತ್ತೀನಿ.
ಮತ್ತು ನನಗೆ ಆರಾಮಾಗಿಸ್ತಕ್ಕ ಒಂದು 3 ತಿಂಗಳ ನಾ ಕಾರ್ಯಕ್ರಮ ಮಾಡಂಗಿಲ್ಲ ಆತ ಹೇಳಿದ ತಕ್ಷಣ ಏನು ಮಾಡಿದ್ರ ತಮ್ಮ ಹಾ ಏನ್ ಮಾಡ್ರಿ ನೋಡು ಏನ ಮಾಡ್ರು ಇದು ಮಸೀಬಿನಾಳ ವಿದ್ಯಾ ಸತ್ಯಕ್ಕ ಸಾಯಕ್ಕಿ ಸುಳ್ಳಕ್ಕ ಸಾಯಕ್ಕೆ ಅಲ್ಲ ಎಲ್ಲಿಲ್ಲ ಇಂದ ಜೀವ ಹೋಗ್ತತಿ ಅಂದ್ರೆ ಸತ್ಯಕ್ಕ ಸಾಯ್ಬೇಕಾಗ್ಯದ ಇದ್ದ ಮಾತನ್ನ ನುಡಿಬೇಕಾಗ್ಯದ ಹೌದು ನನಗ ಆಗೋದಿಲ್ರಿ ಅಂತ ಹೇಳಿ ಒಮ್ಮೆ ನಾ ಫೋನ್ ಮಾಡಿ ಹೇಳಿದೆ ಹಾ ಹಾ ಫೋನ್ ಮಾಡಿ ಹೇಳಿದ ತಕ್ಷಣ ಮುಂದೆ ಇದ ಸರ್ ಅವರು ನನಗೆ 4 ದಿವಸಲೇ ಫೋನ್ ಮಾಡಿದ್ರು ಹಾ ಏನತ್ರಿ ಬಾಯಿ ನಾ ಭಾಳ ದಿವಸ ಆತ ಕಾರ್ಯಕ್ರಮ ಕೊಟ್ಟ ನಿಮಗ ಹಾ ಹಾ ಎಲ್ಲ ಕಡೆ 3 ಊರಿಗೆಲ್ಲ ಮಾಯ್ಕದೊಳಗ ಗಾಡಿ ಒಳಗೆ ತಿರುಗಾಡಿ ನಾ ಎಲ್ಲ ಕಡೆ ಹೇಳೇನಿ ಹಾ ಹಾ ಮತ್ತ ನೀನ ಬರ್ಲಾಕ ಬೇಕತ್ತ 4 ದಿವಸದ ಹಿಂದೆ ನನಗೆ ಫೋನ್ ಮಾಡಿದ್ರು ಅವಾಗ ಏನ್ ಮಾಡ್ರಿ ನೀವು ಇದ ನಿನ್ನೆ ಯಾವ ಮಸೂತಿ ಮಲಗಾಣನವಂತ ಕೋಲಾರ ಕೋಲಾರ ಸೈಡ್ ಹಾ ಹಾ ಮಸೂತಿ ಗ್ರಾಮದೊಳಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೊಂಟಿದ್ದೀವು ಏನಾತ್ರಿ ಅವಾಗಾದ್ರೂ ನನಗೆ ಫೋನ್ ಬಂದಿತ್ತು 4 ದಿವಸದ ಹಿಂದಾದ್ರೂ ಸರ್ಗಳು ಫೋನ್ ಬಂದಿತ್ತು ಹೌದ್ರಿ ಇಲ್ಲವ ನೀನ ಕಾರ್ಯಕ್ರಮ ಬಂದ ನಮಗ ಮಾಡಿ ಕೊಡ್ಬೇಕಾಗ್ಯದ ಹಾ ಹಾ ಬಹಳ ಚಲೋ ಆಗತ್ತ ತಂಗಿ ನೀನ ಬಂದಿದ್ರ ಅಂತ ಹೇಳಿ ಅವ್ರ ಅಂದ ಬಳಕ ಒಂದು ಮಾತು ಹೇಳಿವ್ ನಾವು ಏನತ್ತ ಆಯ್ತಪ್ಪ ನನಗೂ ಆರಾಮಾಗ್ಯದ ರೀ ಹಾ ಹಾ ಬಂದ ಕಾರ್ಯಕ್ರಮ ಮಾಡಿ ಕೊಡುದಾದ್ರ ಮಾಡಿ ಕೊಡ್ತಾನಂತ ಹೇಳಿ ಇವತ್ತು ಹೇಳಿಲ್ಲ ನಾನು 4 ದಿವಸದ ಹಿಂದೆ ಹೇಳೇನ್ರಿ ಇದನ್ನು ಹಾ ಹೇಳಿರ್ಲ 4 ದಿವಸದ ಹಿಂದೆ ಮುಗ್ದೈತಿದ್ರ ಮಾತಾ ಹಾ ಮುಗದದ ಏನೋ ನಮ್ಮ ಲಕ್ಷ್ಮಣ ಅವರು ಏನ್ ಮಾಡಿದ್ರ ತಮ್ಮ ಏನ್ ಮಾಡ್ಯಾರು ಕಾರ್ಯಕ್ರಮ ವಿದ್ಯಾಶ್ರೀಗೆ ಆರಾಮಿಲ್ಲ ಅಂತ ಹೇಳಿ ಸ್ವಾಭಾವಿಕ ಹಾ ಹಾ ಸ್ವಾಭಾವಿಕ ಎಲ್ಲಾರು ಮಾಡ್ಬೋದು ಇದು ಯಾಕಂದ್ರೆ ಆಕಿಗೆ ಆರಾಮಿಲ್ಲ ಅಂದ್ರೆ ಏನ್ ಮಾಡ್ತಿ ಮತ್ತೊಬ್ಬರನ್ನ ತಗೊಂಡು ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾರು ಯಾವ ನಮ್ಮ ಹಂದಿಗುಂದ ಗ್ರಾಮದ ನನ್ನ ತಾಯಿ ಸ್ವರೂಪಿ ಆದಂತವ್ರು ನಮ್ಮ ಮಾದೇವಿಗಳಿಗೆ ಕಾರ್ಯಕ್ರಮ ಹೇಳ್ಕೊಂಡಿದ್ರು ಹಾ ಹಾ ಇರ್ಲಿ ಯಾಕಂದ್ರ ಏನಾಗ್ತದ ಅವ್ರ ಕಲಾವಿದ್ರಂದ್ರ ಬ್ಯಾರೆ ಅಲ್ಲ ನಾವಂದ್ರ ಬ್ಯಾರೆ ಅಲ್ಲ 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 ಕಲಾವಿದ್ರಂದ್ರ ಎಲ್ಲ ಒಂದ ತಾಯಿ ಮಕ್ಕಳಿದ್ದಂಗ ಹೌದ್ರಿ ಹೊತ್ತ ಹೊಂಡೋ ತನಕ ಏನಾಗ್ತದ ಅದಕ್ಕ ತಮ್ಮ ನೋಡ್ನು ಯಾಕಂದ್ರೆ ಅವರು ಬಂದಾರಂದ್ರ ಈ ತೊದಲವಾಗಿ ಗ್ರಾಮ ಅಂದ್ರ ಹೆಂಗ ತಮ್ಮ ಹೆಂಗ ನಮಕಿತನು ದೊಡ್ಡ ದೊಡ್ಡ ಕಲಾವಿದ್ರ ಈ ಊರಾಗ ಆಗಿ ಮೆರದಾಡಿ ಹೋಗ್ಯಾರ ಏ ಹೋಗ್ಯಾರ್ಲ ನೀವೆಲ್ಲ ಕೆಳ ಕೂತ್ಕೊಂಡು ನಾವು ಟೇಜ್ ಮೇಲೆ ನಿಂತೀವಂದ್ರ ನಾವೇನು ಬಾಳ ದೊಡ್ಡ ಗಂಡ ಪಂಡಿತರ ಅಲ್ಲ 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 ಈ ದೈವದ ಒಂದು ಪಾದ ಧೂಳು ಇದ್ದಂಗ ಪಾದ ಧೂಳು ಇದ್ದಂಗ ತಿರುಗಾಡಿ ಎಲ್ಲ ದೈವದ ಪಾದ ಹಿಡಿದು ನಮಸ್ಕಾರ ಮಾಡ್ಬೇಕಾದ್ರೆ ಏನಾಗ್ತದ ಭಾಳ ಟೈಮ್ ಹೋಗ್ತದ ಮೊದಲ ಟೈಮ್ದ ಅಭಾವದ ಹೌದ್ರಿ ಅದಕ್ಕೆ ಈ ಮಾಯ್ಕನ ಒಂದು ಏನ್ ಮಾಡ್ತೀರಿ ಈ ನನ್ನ ತೊದಲವಾಗಿ ಗ್ರಾಮದ ದೈವದ ಪಾದ ತಿಳ್ಕೊಂಡು ಹಾ ಹಾ ಎಲ್ಲರಿಗೆ ಈ ಮಾಯ್ಕಕ್ಕೆ ನಮಸ್ಕಾರ ಮಾಡ್ತೀನಿ ಚಪ್ಪಾಳಿಗೆ ಮುಖಾಂತರ ಆಶೀರ್ವಾದ ಮಾಡ್ಬೇಕಂತ ಕಳ್ಕೊಳ್ಳಿ ವಿನಂತಿ ಅದಕ್ಕೆ ಏನಾಗ್ತದೋ ತಮ್ಮ ಹಾ ಏನಾಗ್ತದ ಎಲ್ಲಾರ ಆಶೀರ್ವಾದ ಸಿಗಲಿಕ್ಕೆ ಬಿಟ್ಟಿತ್ತು ದೈವದ ಸಿಗಬೇಕಿದ್ ಭಾಳ ಹೆಚ್ಚಿಂದದ ಹಾ ಹೆಚ್ಚಿನದ ಹಂಗ ಹಾ ಹಾ ಇರ್ಲಿ ಅವರು ಹೆಣ್ಮಕ್ಳು ಬಂದಾರಂದ್ರ ಇವತ್ತು ಅವ್ರನ್ನ ಕುಣಿಸಿ ಕಳಿಸೋದಾಗದ ನಾವು ಮಾಡೋದು ಬೇಡ ಎಲ್ಲಿಲ್ಲ ಬಂದಾರ ಈ ಊರಿಗೆ ಅಂದ್ರೆ ಹೆಂಗ ಏ ಬಂದಾರ್ಲ ಅವ್ರನ್ನ ಕುಣಿಸಿ ಕಳಿಸೋದು ಬೇಡ ಲಕ್ಷ್ಮಣಗೂ ಯಾಕೋ ಲಕ್ಷ್ಮಣ ನನಗೆ ಹೇಳಿದಿ ಹಾ ಹಾ ಮತ್ತ ಆ ಊರು ತಕ್ಕ ನಾ ಬಾಂದ್ರ ಮಗನ ನನಗೆ ಕಿಮ್ಮತ್ತು ಕೊಡುವಂಗ ಮಾಡ್ಲಿಲ್ಲ ಅಂತ ಹೇಳಿ ಲಕ್ಷ್ಮಣಗೂ ಕೆಟ್ಟ ಹೆಸರು ತರೋದು ಬೇಡ ಬ್ಯಾಡ ಬ್ಯಾಡ ನಮಗೆ ಈಗಿ ಪದ ಒಳಗರೆ ಮೊದಲು ನಮಗೆ ಈಗಿ ಪದದ ಕಲಂಕ ಹಚ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಏನಿಲ್ಲ ಮೂಗಿ ಹೋಗಿತ್ತು ಪಬ್ಲಿಕ್ ತಂದನಿಪ್ಪ ಅಂದ್ರೆ ಹಾ, ಹಾ. ಜಗದಾಗಿ ದಿನ ಜೇಂಡ ಹಚ್ಚಿ ಮೆರಿಬೇಕು ಹೌದ್ ಹೌದ ನಾ ಇದ್ರು ಸೈ ನಾ ಸತ್ರು ಸೈ ಹಾ ಹಾ ಜೇಂಡ ಹೆಚ್ಚಿಗೆ ಈಗಿ ಪದ ಇನ್ನ ಮೆರಿಬೇಕು ಮೆರಿಬೇಕ್ರಲ್ಲ ಹಂಗ ತಮ್ಮ ಹಾ ಹಾ ಲಕ್ಷ್ಮಣಗಾದ್ರೂ ಕೆಟ್ಟ ಹೆಸರು ತರೋದು ಬೇಡ ಹಾ ಹಾ ಏನ್ ಮಾಡ್ತೀರಿ ಇರ್ಲಿ ಅವರು ಹೆಣ್ಮಕ್ಳು ಬಂದಾರಂದ್ರ ಹಾ ಹಾ ಒಂದ ಸಂದ ನಾ ತಗೋತಾನಿ ಒಂದ ಸಂದ ಅವ್ರು ತಗೋತಾರು ತಗೋರ್ಲೆ ತಗೋಣಿಕೆಸಿಂದ ಕಾರ್ಯಕ್ರಮ ಮಾಡಿ ಹೋಗೋಣ ನಾವ್ ಯಾಕಂದ್ರ ಕಲಕ ಕಿಮ್ಮತ್ ಕೊಡ್ಬೇಕಾಗ್ಯದ ಹಾ ಹಾ ಮತ್ತೊಬ್ರಿಗೆ ಕೂಡ ಕಿಮ್ಮತ್ ಕೊಡಂಗಿಲ್ಲ ಕಲಕ ಕಿಮ್ಮತ್ ಕೊಟ್ಟ ಹಾ ಸ್ಟೇಜ್ ಮ್ಯಾಗ 3 ಮೇಳಗಳು ನಿಂತು ಹಾಡಿಕೆ ಮಾಡ್ತೀವಿಯಪ್ಪ ಹಾ ಹಾ ದಯವಿಟ್ಟು ದೈವದವ್ರು ಈಗ ಹೆಂಗ ಶಾಂತ ರೀತಿ ಗಪ್ಪ ಕೂತ್ ಹಾಡ ಕೇಳತ್ತಿರಲ್ಲ ಹಾ ಹಂಗ ಹೊತ್ತ ಹೊಂಡೋ ತನಕ ಗಪ್ಪ ಕೂತ್ ಹಾಡ ಕೇಳೋದಗದ ನಿಮ್ಮದ ನಿಮ್ಮದ ಈ ಕಣದಾಳ ಲಕ್ಷ್ಮಣನ ಮೇಟಿಗೆ ಹಚ್ಚೋದಗದ ನಂದ ಹಾ ಹಾ ಹೊತ್ತು ಹೊಂಡೋದ್ರಾಗ ಹೊತ್ತ ಹೊಂಡೋದ್ರೊಳಗೆ ಹಾ ಹಾ ನಡೀತಮ್ಮ ಏ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಹೊರಗೆ ಹುಡುಗಿಯರಲ್ಲಿ ಭಕ್ತಿ ಬೇಕು ಮೊದಲ ಪೋಕ ಮಾನವನ ಭಕ್ತಿ ಬೇಕು ಮೊದಲ ಪೋಕ ಮಾನವನಲ್ಲಿ ಪೋಕ ಭಕ್ತಿ ಬೇಕು ಮೊದಲ ಪೋಕ ಮನವರಲ್ಲೇ ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿ ನೇಮ
ಮಾತಾಡಿದಂಗಲ್ಲ ಏ ಭವ್ಯ ಏ ನೀತಿ ನೇಮಾಯ್ತಿ ಸೌಮ್ಯ ಸದಾಚಾರ ಮಾತಾಡಿ ಏ ಭವ್ಯ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ಏನಿಲ್ಲ ಆಯುಷ್ಯ ಕಳೆಬೇಡ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರ ಅಂದ ಕೇಳದೊಂದು ಕಾವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರ ಅಂದ ಕೇಳದೊಂದು ಕಾವ್ಯ ನಾನ್ಯಾರು ಎಲ್ಲಿಗೆ ಹೋಗೋದು ಅಹಂಕಾರ ಬೇಜ ಹೊರಿಬೇಕು ದೃಢ ಭಕ್ತಿಯಿಂದ ನೇತ್ರೆ ಕಾಲದಲ್ಲಿ ನಾವು ಒಂದೇ ಮಾರ್ಗ ಹಿಡಿಬೇಕು ಏ ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ತನ್ನಂತೆ ಪರರೆಂದು ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ಭಾವಿಸಿ ಹೌದು ಅದಕ್ಕೆ ಏನು ಹೇಳ್ತಾರೆ ತಮ್ಮ ಏನ್ ಹೇಳ್ತಾರು ಯಾವ ಗಂಡ ಹಾಡೋರು ಒಂದೊಂದು ಮಾತು ಹೇಳತ್ಯಾರ ನೋಡ್ರಿ ಏನ್ ಹೇಳತ್ತಾರು ಗರತ್ಯಾರಿಗೆ ಗಂಡ ಬೇರೆ ಪತಿವ್ರತ್ಯರಿಗೆ ಗಂಡ ಬೇರೆ ಹಾ ಮನಿ ಒಳಗ ಹೆಂಗ ದೇವ್ರ ಇರ್ತದಲ್ಲ ಹಾ ದೇವ್ರ ಇದ್ದಂಗ ಪ್ರತಿ ಒಂದು ಹೆಣ್ಣಿಗೆ ಒಂದು ಗಂಡ ದೇವ್ರ ಇದ್ದಂಗ ಹೌದೌದ್ರಿ ಅತ ಹೇಳತ್ಯಾರಂದ್ರ ಏನ್ ಹೇಳತ್ತಾರಂದ್ರ ಅಪ್ಪನ ಬೆಳೆಸಲಕ್ಕ ಬಂದಾರ ತಮ್ಮ ಬೆಳೆಸಲಾಕ್ ಬಂದಾರ 10 ಮಂದಿ ದೈವಿಕೆಲ್ಲ ಕೈ ಮುಗಿದ ಹೇಳ್ತನು ಹೌದು ದೈವಿಕದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಅಂತ ಹೇಳತ್ತಾರ ಮತ್ತ ಮೇಲಾಗಿ ದೇವ್ರು ಇದ್ದು ಇಲ್ಲದಂಗಾಗಿ ಅವ ಸುಮ್ಮ ಕುಂತಾನ ಯಾಕ ಏನ ದೇವ್ರದ್ ಬಂದತ್ವ ಏನ ಗಂಡ ಹಾಡ ಒಂದು ನಿಂದ ಬಂದದು ಬೇಕಲ್ಲ ಹಲೋ ತಮ್ಮ ದೇವ್ರರೇ ಅದಾನತ್ ಹೇಳವನು ನೀನ ನೀನ ಅವ ಇಲ್ಲತ್ ಹೇಳವನು ನೀನ ಹೌದೌದ್ರಿ ಮತ್ ದೇವ್ರ ಇಲ್ಲ ತನವನು ನೀನ ಅದಾನ ತನವನು ನೀನ ನೀನ ದೇವ್ರ ಇದ್ದ ಮಾತು ಖರೆ ಆದ್ರ ಏನಾಗ್ತದ ಏನ ಕರ್ರಗದಾನೋ ಬೆಳ್ಳಗದಾನೋ ಕೆಂಪಗದಾನೋ ಹಸರದಾನೋ ಹೆಂಗದಾನವ ಹೆಂಗದಾನ ಬೇಕಲ್ಲ ಎಲ್ಲಿ ಅದಾನವ ದೇವ್ರ ಬರೇ ನಿನ್ನ ಊರಾಗ ಒಂದು ಕ್ವಿಂಟಲ್ ಜ್ವಾಳ ಎತ್ತಿ ಹೋಗದನಂದ್ರ ನಂದ ಕಬಲಿ ಇಲ್ಲ ಇಂದ ತೊದಲಬಾಗಿ ಗ್ರಾಮದೊಳಗ ಒಂದು ಕ್ವಿಂಟಲ್ ಎತ್ತಿ ಒಗಿಬೇಕಾಗ್ಯದ ನಿತ್ತ ಮಂದಿಯಾಗ ಅಂದ್ರ ಲಕ್ಷ್ಮಣಪ್ಪ ಹಂಗ ತಮ್ಮ ಒಟ್ಟ ದೇವ್ರಂದ್ರೆ ಹೆಂಗ ಹೆಂಗತ್ರಿ ಗಂಡ ಇದ್ದ ಹೆಂಗ ದೇವ್ರದನಲ್ಲ ಹಂಗ ಗಂಡದ್ ಬೇಕು ಗಂಡನಿ ಸರ್ವಸ್ವ ಹೇಳತಾನು ತಮ್ಮ ಗಂಡ ಬಾಳ ದೊಡ್ಡವ ಅಂತ ಹೇಳ್ತಿ ಹೇಳತಾನ ನೀ ಗಂಡ ದೇವ್ರ ಆಗಬೇಕಾದ್ರೂ ಸಹಿತ ಹೆಂಗ ಗಂಡ ಆಗಬೇಕಾದ್ರೂ ಡೈರೆಕ್ಟ್ ಗಂಡ ಆಗ್ಲಕ್ಕ ಬರಂಗಿಲ್ಲ ಒಂದನೇಂತೆ ಸಾಲಿ ಕಲಿತ ಮಗ 10ನೇಂತೆ ಪರೀಕ್ಷೆ ಬರಿ ಅಂದ್ರ ಬರಿತಾನೇನ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ಕ ಬರಂಗಿಲ್ಲ ಹಂಗ ನೀ ಗಂಡ ಆಗಬೇಕಾದ್ರೂ ಡೈರೆಕ್ಟ್ ನಿನ್ನ ಗಂಡ ಆಗ್ಲಕ್ಕ ಬಂದಿಲ್ಲ ನೀ ಗಂಡ ಆಗಬೇಕಾದ್ರ ಯಾರಿಂದ ನನ್ನಿಂದ ನಾ ಇದ್ರ ಗಂಡ ಮುತ್ಯ ಕಾಕ ಬಾಬಾ ತಮ್ಮ ಅಣ್ಣ ಸಗಳ ಪುಡ ಜಾಲು ಗಾಡಿ ನಾ ಬಂದ ಬಳಕು ನಾ ಬರೋಕಿತ್ತ ಮುಂಚೆ ಯಾರಿಗಾರೆ ಗಂಡ ಆಗಿ ಏನ ಆಗಲಕ್ಕ ಬರಂಗಿಲ್ಲ ಏ ತಮ್ಮ ಹೆಂಗ ನಿನ್ನ ಮನಿ ಒಳಗಿದ್ದಾಗ ಬರೇ ನೀ ಒಂದು ಹುಡುಗ ನೀನು ನಿನ್ನ ಮನಿ ಒಳಗಿದ್ದಾಗ ಒಂದು ಹುಡುಗ ಮದುವೆ ಹಂದ್ರಕ್ಕ ಬಂದ ಮ್ಯಾಲ ಮದಿ ಮಗ ನನ್ನಂತದ ಒಂದು ಗೊಂಬಿಗೆ ತಾಳಿ ಕಟ್ಟಿದ ಮ್ಯಾಲ ನನಗ ನೀ ಗಂಡ ಅದಕ್ಕೆ ಮೊದಲು ಏನಿದ್ದು ತಮ್ಮ ಎಲ್ಲಿರ ಕೂತಿದ್ಯೋ ನನ್ನ ತಂಗಳ ತುಕಡಿ
ನಾ ಬಂದ ಬಳಕ ನೋಡ ಗಂಡ ಹಾ ಹಾ ಇದು ಹೆಂಗ ಇದು ಹೆಂಗ? ಬಹಿರಂಗದನ ಸುದ್ದಿ ಹೌದೌದ್ರಿ ಬಹಿರಂಗದನ ಸುದ್ದಿ ಹಾ ಹಾ ಯಾವಾಗ ಇದು ಲೌಕಿಕ ಗಂಡ ಹೆಂಡತಿ ಲಗ್ನ ಆತು ಹಾ ಹಾ ಆಮೇಲೆ ಗಂಡ ಅದು ಇದು ಬಹಿರಂಗ ಹೌದೌದ್ರಿ ಏನು ಅಂತರಂಗ ಹೆಂಗ ಅಂತರಂಗ ಅಂದ್ರ ಶರೀರ ಒಳಗ ಹೆಂಗ್ರಿ ಶರೀರ ಅನ್ನುವಂತ ಹೆಣ್ತಿದ್ದಾಗನ ಅವಾಗ ಜೀವಾತ್ಮ ಅನ್ನುವಂತ ಗಂಡಗ ಒಳಗ ಬಂದ ಕುಂಡ್ರಲಕ್ ಠಿಕಾಣ ಅದ ಹೌದೌದ್ರಿ ಮತ್ ಶರೀರ ಅನ್ನುವಂತ ಹೆಣ್ತಿನ ಇರ್ಲಿಕ್ಕ ಜೀವಾತ್ಮ ಅನ್ನುವಂತ ಗಂಡ ಎಲ್ಲಿ ಕುಂಡ್ರದದ ಇದು ಏ ಬೇಕಲ್ಲ ಈಗ ಒಬ್ಬ ಮನಿ ಬಾಡಿಗೆ ಕೇಳಕ್ ಬಂದಾನಪ್ಪ ಹಾ ಬಂದಾನು ಮನಿ ಬಾಡಿಗೆ ಕೇಳಕ್ ಬಂದಾನಂದ್ರ ಮೊದಲ ಇರ್ಲಾಕ ಮನಿ ಕೇಳ್ತಾನವ ಹಾ ಹಾ ಕೇಳ್ತಾನ ಬಾಡಿಗೆ ಇರೋದನ್ರಿ ಯಾವ್ದ್ರ ಒಂದು ಕಮ್ಮಂದ ಮನಿ ಐತೆ ನೋಡ್ರಿ ಅಂತ ಹೇಳಿ ಹಾ ಹಾ ಮನಿ ಇದ್ದಾಗನ ಬಾಡಿಗೆ ಕೊಡ್ಲಾಕ ಬರ್ತೈತಿ ಏ ಬರ್ತತ್ರಲ್ಲ ಹಂಗಿ ಶರೀರ ಇದ್ದಾಗನ ಒಳಗ ನಿನ್ನ ಕುಂಡ್ರಲಾಕ ಬರ್ತೈತಿ ಜೀವಾತ್ಮಕ ಹೌದೌದು ಶರೀರ ಇರ್ಲಿಕ್ಕಂದ್ರ ನೀ ಎಲ್ಲಿ ಕುಂಡ್ರತೀವೋ ತಮ್ಮ ಗಾಳಿಗಾರಿಯಾಗಿ ತಿರುಗಬೇಕಾಗ್ತದ ನಿನ್ನ ಜನ್ಮ ಹೌದ್ ಹೌದಾ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಬೀಜ 21 ಲಕ್ಷ ಏನಾಗ್ತದ 84 ಲಕ್ಷ ಜೀವರಾಶಿ ಎಲ್ಲ ತಿರುಗಿ 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 ಬರಬೇಕಾದ್ರೂ ಹಾ ಹಾ ನನ್ನ ಶರೀರ ಅನ್ನುವಂತ ಏನಾಗ್ತದ ಹೆಣ್ತಿ ಸಾತ್ ಕೊಟ್ಟಾಗನ ಅವಾಗ ನಿನ್ನ ಜೀವಾತ್ಮಕ ತಿರುಗಿ ತಿರುಗಿ ಮಂದಿ ಶರೀರ ಒಳಗ್ ಕೂಡ್ಲಾಕ ಬಂದದ ಹೌದೌದು ನಾಯಾಗ್ಲಿ ನೋಡಿ ಮಾನವ ಜನ್ಮ ಹೆಂಗ ಹಂಗ ಮನುಷ್ಯಾಗ ನಾಯಿಗತ್ಲೆ ಒದರ್ಲಾಕ ಬರ್ತದ ಏ ಬರ್ತದ ಮನುಷ್ಯಾಗ ನಾಯಿಗತ್ಲೆ ಒದರ್ಲಾಕ ಬರ್ತತಿ ಕಾಗಿಗತ್ಲೆ ಒದರ್ಲಾಕ ಬರ್ತದ ನಾಯಿ ನರಿಗತ್ಲೆ ಒದರ್ಲಾಕ ಬರ್ತದ ಬರ್ತತ್ರಲ್ಲ ಆದ್ರ ನಾಯಿಗೆ ಮನುಷ್ಯನಗತ್ಲೆ ಮಾತಾಡ್ಲಾಕ ಬರ್ತತೇನ ಏನಿಲ್ಲ ಯಾಕೆ ಬರಂಗಿಲ್ಲ ಯಾಕ ಅದ್ರದ್ ಇನ್ನ ಟೈಮ್ ಸರದ್ ಬಂದಿಲ್ಲ ಹಾ ಹಾ ಮಾಡಿರುವಂತ ಕರ್ಮ ಧರ್ಮ ನ್ಯಾಯ ನೀತಿ ಅಧರ್ಮ ಹಾ ಏನಾಗ್ತದ ಇದನ್ನೆಲ್ಲ ಕಳೆದ ತಿರುಗಿ ತಿರುಗಿ ಬರಬೇಕಾಗ್ಯದು ತಮ್ಮ ಇನ್ನ ಅದ್ರ 84 ಲಕ್ಷ ಜೀವರಾಶಿ ಒಳಗ ಹಾ ಹಾ ಇನ್ನ ಅದೊಂದ ಜನ್ಮ ಅದಕ್ಕೆ ಇನ್ನ ಮುಗುದಿಲ್ಲ ಏನಿಲ್ಲ ಅದನ್ನೆಲ್ಲ ತೀರಿಸಿ ಇದಕ್ಕೆ ಬರಬೇಕಾಗ್ಯದ ಇದು ಅರಿವಿನ ಜನ್ಮ ಅರಿವಿನ ಜನ್ಮದ ಇದು ಇರುವುದ್ರೊಳಗಾಗಿ ಹೆಂಗ ಹೆಂಗ ತಿರುಗಿ ಬರುದಲ್ಲೋ ಹಗಲೆಲ್ಲ ಜನ್ಮ ತಿಳಿ ಬಹಳ ಇರಬೇಕು ತಮ್ಮ ಹೌದ್ ಹೌದ ಇರೋದ್ರೊಳಗಾಗಿ ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರು ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾಗ್ಯದ ಹಾ ಹಾ ನಡಿಬೇಕಾಗ್ಯದ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಯಾರು ಬೇಕಾಗ್ಯಾರ ಯಾರ್ ಬೇಕು ಮೊದಲು ಮನ್ಯಾಗ ಅವ್ವ ಬೇಕ ಅವ್ವ ಬೇಕು ಮನೆ ಮೊದಲು ಪಾಠಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ತಾಯಿನ ಗುರು ಮನಿ ಸಾಲಿ ಸುದ್ದಿರ್ಬೇಕಾದ್ರ ಮೊದಲ ಮನ್ಯಾಗ ನಾ ಹಾ ಆನಂತರ ನೀ ನಾವು ಹಾಗೆ ನೀ ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬೇನತ್ತದ ಅಷ್ಟ ಬಾಜಾರ್ ಏನದ ಒಳಗ ನೋಡಂಗಿಲ್ಲ ಎಲ್ಲಿಲ್ಲ ಹಂಗ ಹಾ, ಗುರು ಬೇಕು ಇಲ್ಲ ಅಂದಿಲ್ಲ ಹೆಂಗ ನಿನಗ ಎಲ್ಲಾ ತಿಳುವಳಿಕೆ ಬಂದ ನಿನಗ 7 ವರ್ಷ ಆದ್ಮೇಲೆ ಸಾಲ್ಯಾಗ ಗುರು ಬೇಕು ಸಾಲ್ಯಾಗ ಗುರು ಹುಟ್ಟಿದ ಮಗ ಹೊಟ್ಟಿಗೆ ಹಾಕ್ತೀನ ಡೈರೆಕ್ಟ್ ಎಲ್ಲಿಲ್ಲ ತತ್ತೆಗಿನ ಬತ್ತಿ ಓದಕಿಸಿಂದ ಜೋಪಾನ ಜತನ ಮಾಡ್ಬೇಕಾದ್ರೆ ಒಂದು ತಾಯಿಗೆ ಏನು ಕಷ್ಟ ಆಗ್ತದ ಆಕಿಗೆ ಮಾತ್ರ ಗೊತ್ತೈತಿ ಅದು ಹೌದೌದ್ರಿ ಮಗ ನಾನು ಹೋಗಿ ನಾಳೆ ನೋಡ್ತಾನತ್ತ ನಿನಗ ಜನ್ಮ ಕೊಡಂಗಿಲ್ಲ ಎಲ್ಲಿಲ್ಲ ಮಗ ನನ್ನ ನಾಳೆ ಜೋಪಾನ ಜತನ ಮಾಡಿ ಹೊಟ್ಟಿಗೆ ಹಾಕ್ತಾನತ್ತ ನಿನಗ ಜನ್ಮ ಕೊಟ್ಟಿಲ್ಲ ಎಲ್ಲಿಲ್ಲ ತಾಯಿ ಹೆಂಗ ತನ್ನ ಮಗ ಎಷ್ಟ ಕಪ್ಪಿದ್ರು ನನ್ನ ಮಗ ಕೋಗಿಲ ತಿಳಿ ಕೂಗುತ್ತದೆ ಯಾಕಂದ್ರ ತಾಯಿ ಕಳ್ಳನ ಬೇರೆ ತಂದೆ ಕಳ್ಳನ ಬೇರೆ ತಂದಿ ಕಡೆ ಹೆಂಗ ನೀವು ಎಲ್ರ ತಪ್ಪು ತಿಳ್ಕೊಂಡಿರಿಪ್ಪ ಮತ್ತ ರೊಕ್ಕ ಕೊಟ್ಟಿ ಬಾಯಿ ನಮ್ಮ ಸುತ್ತ ಬಂದಾಳ ಅಂದಿರಿ ಮತ್ತ ಹಾ, ಹಾ. ಕುಸ್ತಿ ಲಕ್ಷ್ಮಣಗ ನನಗದರಿ ಮತ್ತ ಹೌದೌದು ತಮ್ಮ ತಂದೆ ಅಂದ್ರ ಹೆಂಗ ತಾಯಿ ಅಂದ್ರ ಹೆಂಗ ಹಾ, ಹೆಂಗ ಒಂದು ತಾಯಿ ಏನ್ ಮಾಡಿತ್ತು ಏನ್ ಮಾಡಿತ್ರಿ ಗಂಡ ಹೆಂಡತಿ ಇದ್ರು ಮನಿ ಒಳಗ ಒಂದು ಕೂಸ ಹೇಸ್ಕಿ ಮಾಡ್ಕೊಂಡಿತ್ತು ಹಾ ಹಾ ಹೇಸಿಗೆ ಮಾಡಿಕೊಂಡ್ ಅವಾಗ ಹೇಸ್ಕಿ ಮಾಡ್ಕೊಂಡ ಹೊರಗ ಅಂಗಳಾಗ ಆಡ್ಲಾಕ್ ಹತ್ತಿತ್ತು ಏನಾತ ಅವಾಗ ಹೇಸ್ಕಿ ಮಾಡ್ಕೊಳ್ಳೋದಂದ್ರ ಮಲ ಮೂತ್ರ ಎಲ್ಲ ಮಾಡ್ಕೊಂಡು ಹಾ ಹಾ ತೆಲಿಗೆ ಒರೆಸ್ಕೊಂಡಿತ್ತು ಬಾಯಾಗೂ ಹಾಕೊಂಡಿತ್ತು ಮೈಗೆ ಹಚ್ಕೊಂಡಿತ್ತು ರಾಜ್ಯನ್ಯಾಗ ಬಿದ್ದು ಒದ್ದಾಡ್ಲಾಕ್ ಹತ್ತಿತ್ತು ಅವಾಗ ಅವ ಅಪ್ಪ ಏನ್ ಮಾಡಿದ ಲಕ್ಷ್ಮಣ ಕಣದಾಳ ಲಕ್ಷ್ಮಣನಂತ ಅಪ್ಪ ಏನ್ ಮಾಡ್ದ ಕಡಕರಿಬಿ ಹಾಕೊಂಡ ಊರಾಗಿಂದ ಬರ್ತಿದ್ದ ಹಾ ಏನಾತ ಅವಾಗ ಇದ ಕೂಸ ಸುಮ್ಮ ಕುಂಡ್ರಲಿಲ್ರಿ ಅಪ್ಪನ ನೋಡಿ ಏನ್ ಮಾಡ್ತಿದ ಅಪ್ಪ ನೋಡಿ ಕೂಡ್ಲೆ ಏ ನಮ್ಮ ಅಪ್ಪ ಬಂದಾನ ಅಂತ ಹೋಗಿ ಅಪ್ಪನ ಕೊಳ್ಳಿಗೆ ಬೀಳಾಕ್ ಹೋತ್ರಿ ಇದು ಕೂಸ ಹೌದದು ಕ್ವಾಳಿಗೆ ಬೀಳಕೈತ ಅವಾಗ ಏನ್ ಮಾಡ್ತಾ ನೀವು ಅಪ್ಪ ಇವ ಅಪ್ಪ ಅಂದ ಏನತ್ತ ನೀವು ಅಪ್ಪ ಎಟ್ಟು ಹೊಲಸಾಗಿದ್ಯೋ ಮಗನ ಸರಿ ದಂಡಿಗೆ ಕಡೆ ನನ್ನ ಕಡಕರಿಬಿ ಎಲ್ಲ ಹೊಲಸಾಗ್ತಾವಂದ ಹಾ ಹಾ ಇದು ಕೂಸು ಕೇಳಿಲ್ಲ ನಮ್ಮ ಅಪ್ಪ ಅಂತ ಅಪ್ಪನ ಹಂಬಲಿಸಿ ಹೋಯ್ತು ಏನಾತ ಅವಾಗ ಎಟ್ಟು ಹೊಲಸಾಗಿದೆ ಮಗನ ನನ್ನ ಬಿಳಿ ಅರಿಬಿ ಎಲ್ಲ ಕಲಿ ಬೀಳ್ತಾವ್ ಸರಿ ದಂಡಿಗೆ ಅಂದ ಮುಟ್ಟಿಸ್ಕೋಲಿಲ್ಲ ಕೂಸಿಗೆ ಹೌದೌದ್ರಿ ಕೂಸ ಮಲ ಮೂತ್ರ ಮಾಡ್ಕೊಂಡತಿ ಮೈ ಎಲ್ಲ ಹೊಲಸಿಡಿಸ್ಕೊಂಡೈತಿ ಅನ್ನೋದು ಹಾ ಹಾ ಮನಿ ಒಳಗ ತಾಯಿ ಉಣಲಾಕ ಕೂತಿತ್ತು ಏನ್ ಮಾಡ್ತಾಳ ತಾಯಿ ಉಣಲಾಕ ಕೂತಂತ ಟೈಮದೊಳಗ ತಮ್ಮ ಏನಾತು ಒಂದ್ ಅಗದಾತು ಏನಾತ ಅವಾಗ ಯಾವಾಗ ತಾಯಿಗೆ ತಿಳಿದ ಬತ್ತಲ್ಲ ಏನ್ ಮಾಡ್ತಾಳ ತಾಯಿ ತಾ ಉಣ್ಣುವಂತ ಅಗಲ ದಂಡಿಗೆ ಸರಿಸಿ ಹಾ ಏನ್ ಮಾಡ್ತಾಳು ಕೂಸಿನ ಮಲ ಮೂತ್ರ ತೊಳೆದ ಸ್ವಚ್ಛ ಹಂಗೆ ತೊಳೆದ ಅರಿಬಿ ಹಾಕಿ ಗಂಧ ಪೌಡರ್ ಅವಾಗ ಹಚ್ಚಿ ಬಿಟ್ಟಳಲ್ಲ ಅವಾಗ ಅವಾಗ ಏನತ್ತಿದೀವ ಅಪ್ಪ ಕಣದಾಳ ಅಪ್ಪ ಈ ಕಣದಾಳ ಅಪ್ಪ ಏನತಾನ ಅವಾಗ ಬಾರೋ ನನ್ನ ರಾಜ ಬಾರೋ ನನ್ನ ರಾಜ ಅವಾಗ ಎಲ್ಲಿ ಹೋಗಿದ್ಯೋ ರಾಜ ಮಾಡ್ಕೊಂಡಾಗೋ ನನ್ನ ರಾಜ
ಅಪ್ಪಗ ಅವ್ಗ ಪರ್ಕ ಹೇಳಿ ನಿನಗ ದಗದನ ಹೌದೌದ